ಖಾನಾವಳಿ ಮಾಲೀಕರು ಕರ್ನಾಟಕದಲ್ಲಿ ಅಂಗಡಿ ಇಟ್ಟರು ಕೂಡ ಇವರಿಗೆ ಕನ್ನಡ ಬರ್ತಾ ಇಲ್ಲ. ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಸರ್. ಸ್ನೇಹಿತರೆ, ನಾವಿರೋ ಜಾಗದಿಂದ ಮಹಾರಾಷ್ಟ್ರ ಬಾರ್ಡರ್ 2 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಇವಾಗ ಊಟ ಮಾಡಿದ್ವಿ, ಏನು ನೋಡ್ತಾ ಇದ್ದಾರಲ್ಲ ಸಾಯಿ ಖಾನಾವಳಿ ಅಂತಲ್ಲ. ಸೊ ಇಲ್ಲಿ ಊಟ ಮಾಡಿದ್ವಿ. ಇವರು ಈ ಖಾನಾವಳಿ ಮಾಲೀಕರು ಇಲ್ಲೇ ಕರ್ನಾಟಕದಲ್ಲಿ ಅಂಗಡಿ ಇಟ್ಟರು ಕೂಡ ಇವರಿಗೆ ಕನ್ನಡ ಬರ್ತಾ ಇಲ್ಲ. ಸೊ ನಾವು ಕೇಳಿದ್ವಿ, ಇದು ಕರ್ನಾಟಕ, ಕನ್ನಡ ಮಾತಾಡ್ರಿ ಅಂತಂದು. ಅದಕ್ಕೆ ಅವ್ರು ಹೇಳಿದ್ರಿ, ಈ ಊರು ಮಹಾರಾಷ್ಟ್ರ ಬಾರ್ಡರ್ ಒಳಗೈತಿ, ಅದಕ್ಕೆ ನಾವು ಮರಾಠಿ ಮಾತಾಡ್ತೀವಿ, ಕನ್ನಡ ಬರಂಗಿಲ್ಲ ಅಂತಂದು. ಇವರ ಜೀವನ ನಡೆಯಕ ಕರ್ನಾಟಕ ಬೇಕಂತ್ರಿ, ಆದ್ರೆ ನಾವು ಜೀವ ಅನ್ಕೊಂಡಿರೋ ಕನ್ನಡ ಭಾಷೆ ಇವ್ರಿಗೆ ಬ್ಯಾಡ ಅಂತ. ಅಷ್ಟಾದ್ಮೇಲೆ ಊಟ ಮಾಡಿದ್ವಿ. ಇವಾಗ ನಾವು ಬಾರ್ಡರ್ ಹತ್ರ ಹೋಗ್ಬೇಕು ಅನ್ಕೊಂಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿರುವಂಥ ಒಂದು ಚಿಕ್ಕ ಹಳ್ಳಿಗೆ. ಅಲ್ಲಿನ ಜನ ಏನಂದ್ರೆ ಅಂತಂದ್ರೆ, ಇಲ್ಲಿ ಒಂದು ರೆಕಾರ್ಡಿಂಗ್ ಆಗ್ತೀನಿ ಕೇಳಿಸ್ಕೊಂಡು. ಒಂದು ವಿಷಯ ಕನ್ನಡ ಬಿಟ್ಟು ಬಾಕಿದ್ದೆಲ್ಲ ಮರಾಠಿ. ಮಹಾರಾಷ್ಟ್ರ ಸ್ಕೂಲ್ ಸ್ಥಾಪನೆ ಮಾಡಿ ಮರಾಠಿ ಮಾತಾಡಕ್ಕೆ ಹಚ್ಚಿರ ಅಂದ್ರೆ ಬರ್ತಾ ಬರ್ತಾ ಕನ್ನಡನ ಕಡಿಮೆ ಆಗ್ಬಿಡ್ತೈತಿ. ನಾವು ಆ ಕಡೆ ಹೋದ್ರೆ ಕನ್ನಡನ ಮಾತಾಡಂಗೇನು ಕೆಲವೊಬ್ರು. ನಾವು ಆಗಲೇ ಮತ್ತು ಆ ಕಡೆ ಓದಿ ನಾವು ಒಂದು ಹೋಟೆಲ್ ಒಳಗೆ ಊಟ ಮಾಡ್ಬೇಕಾದ್ರೆ ಅವ್ರು ಇಲ್ಲೇ ಅಂದ್ರೆ ಕರ್ನಾಟಕದಾಗ ಐತ್ರಿ ಅಂಗಡಿ ಎಲ್ಲ, ಅವ್ರಿಗೆ ಒಟ್ಟ ಕನ್ನಡ ಒಂದು ಸ್ವಲ್ಪ ಅರ್ಥ ಆಗಂಗಿಲ್ಲ. ಅದಕ್ಕೆ ನಾ ಕೇಳಿದ್ವಿ, ನೀವು ಕರ್ನಾಟಕದಾಗ ಅಂಗಡಿ ಮಾಡ್ತೀರಂದ್ರೆ ಅಟ್ಲೀಸ್ಟ್ ನಿಮ್ಗೆ ಓದಕ್ಕೆ ಬರ್ಲಿಕ್ಕಂದ್ರೆ ಮಾತಾಡೋಕೆ ಕನ್ನಡ ಕಲಿಬೇಕಂತ ಹೇಳಿದ್ವಿ ನಾವು.